ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಕ್ಲಾಸ್ 2. ಪ್ರೀವಿಯಸ್ ಕ್ಲಾಸಲ್ಲಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಮಾಡ್ಕೊಂಡಿದ್ವಿ, ಹೌದಾ? ಗೊತ್ತಿರಬೇಕು ನಮಗೆ. ಅದರಲ್ಲಿ ಎರಡು, ಒಂದು ಎಡಿಷನ್ ಪ್ರಿನ್ಸಿಪಲು, ಇನ್ನೊಂದು ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್, ಎರಡು ಮಾಡ್ಕೊಂಡಿದ್ವಿ, ಹೌದಾ? ನೋಡಿ, ಎರಡು ಇಂಪಾರ್ಟೆಂಟ. ಮತ್ತು ಎರಡೂ ಹೇಗೆ ಯೂಸ್ ಮಾಡಬೇಕು ಅಂತಲೂ ಹೇಳಿದ್ವಿ. ಎಡಿಷನ್ ಪ್ರಿನ್ಸಿಪಲ್ ಅಂದರೆ ಆರ್ ಇರ್ತದೆ, ಹೌದಾ? ಯಾವುದಾದ್ರೂ ಒಂದು ಈವೆಂಟ್ನ ಮಾಡಿದ್ರೆ ಸಾಕು ಅಂದಾಗ ಆರ್ ಯೂಸ್ ಮಾಡ್ತೀವಿ. ಅದೇ ನಾವು ಆ್ಯಂಡ್ ಎರಡೂ ಮಾಡಿಕೊಂಡ್ರೆ ಮಾತ್ರ ಈವೆಂಟ್ ಕಂಪ್ಲೀಟ್ ಆಗುತ್ತೆ ಅಂದರೆ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಯೂಸ್ ಮಾಡ್ತಾ ಇದ್ವಿ, ಹೌದಾ? ಅದೊಂದು ಎರಡು ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ. ಅದೇ ಥರ ಪ್ರಾಬ್ಲಮ್ ಕಂಟಿನ್ಯೂ ಮಾಡ್ಕೊಳ್ಳಿ. ಥರ್ಡ್ ಒನ್, ಹೌ ಮೆನಿ 3-digit numbers can be formed? How many 3-digit numbers can be formed from the digits 1, 2, 3, 4 and 5? 1, 2, 3, 4 and 5, assuming that first one, repetition of digit is allowed. First one, repetition of digit is allowed. Second one, repetition of digits is not allowed. Repetition of digits is not allowed. ಹೌದಾ? ಅಂದರೆ ಒಂದು ಕಡೆ ವಿತ್ ರಿಪಿಟೇಷನ್, ಇನ್ನೊಂದು ವಿತೌಟ್ ರಿಪಿಟೇಷನ್ ಅಂತ ಹೇಳಿದ್ದಾರೆ ಅಷ್ಟೆ, ಹೌದಾ? ನೋಡ್ಕೊಳ್ಳಿ, ಇಲ್ಲಿ ಈಸಿ ಇದೆ. ಫಸ್ಟಿಗೆ ವಿತ್ ರಿಪಿಟೇಷನ್ ತೊಗೊತೀನಿ ಅಷ್ಟೆ, ಹೌದಾ? ಯಾವ ಥರ ಮಾಡ್ಕೊಳ್ಳೋದು? ಎಷ್ಟು ಡಿಜಿಟ್ ಮಾಡೋಕ್ಕೆ ಹೇಳಿರೋದು? 3 digits, ಹೌದಾ? ಮತ್ತು ಇಲ್ಲಿ ಈವನ್ ನಂಬರು ಆಡ್ ನಂಬರ್ ಏನೂ ಹೇಳಿಲ್ಲ, ಒಟ್ಟು 3 digit ನಂಬರ್ ಬರಬೇಕಷ್ಟೇ. ಹಾಗೆ ಇಲ್ಲಿ ವಿತ್ ರಿಪಿಟೇಷನ್ ಅಂತ ಹೇಳಿದ್ರಿಂದ 1, 2, 3, 4, 5 ಅಲ್ಲಿ ಯಾವ್ದಾದ್ರು ನಂಬರ್ಸ್ ಬರೀಬೋದು ತಾನೆ? ಹಾಗಾದ್ರೆ ಎಷ್ಟು ವೇಯಲ್ಲಿ ಫಿಲ್ ಮಾಡ್ಬೋದು? ಇದು 5 ways, ಇದನ್ನು 5 ways, ಇದನ್ನು 5 ways, ಹೌದಾ? ಮತ್ತು 3 ಜಾಬ್ ಮಾಡ್ಬೇಕು ತಾನೆ, ಹೌದಾ? ಇದನ್ನು ಯಾವ್ದಾದ್ರು ಒಂದು ಜಾಬ್ ಮಾಡಲಿಲ್ಲ ಅಂದ್ಕೊಳ್ಳಿ, ಇನ್ನು ಮಾಡಲಿಲ್ಲ ಅಂದರೆ ಬರೀ 2 digit ನಂಬರ್ ಬರುತ್ತೆ. ಅಂದರೆ 3 ಈವೆಂಟು ಮಾಡಬೇಕು. 3 ಈವೆಂಟು ಮಾಡಬೇಕು ಅಂದರೆ ಇಲ್ಲಿ ಏನು ಯೂಸ್ ಮಾಡ್ಕೊತೀವಿ ನಾವು? ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ನ ಯೂಸ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ಏನು ಬರೀತೀನಿ? ಹಿಯರ್ first box can be filled in 5 ways. Same type. Second box can be filled in 5 ways. Third box can be filled in 5 ways. ಹೌದಾ? ಹೌದಾ? Therefore, total number of 3-digit numbers, total number of 3-digit numbers can be formed with repetition ಆರ್ 3 ಮಲ್ಟಿಪ್ಲೈ ಮಾಡ್ಕೋಬೇಕು ತಾನೆ? 5 × 5 × 5 ಅಂದರೆ 5 5 25, 25 5 125 ಇರುತ್ತೆ ಅಷ್ಟೆ, ಹೌದಾ? ಸೆಕೆಂಡ್ ಒಂದು ನೋಡಿ, ವಿತೌಟ್ ರಿಪಿಟೇಷನ್, ಹೌದಾ? ಅಥವಾ ರಿಪಿಟೇಷನ್ ನಾಟ್ ಅಲೌಡ್, ಹೌದಾ? ನೋಡಿ, ವಿತೌಟ್ ರಿಪಿಟೇಷನ್ಗೂ ವಿತ್ ರಿಪಿಟೇಷನ್ಗೂ ಡಿಫ್ರೆನ್ಸ್ ಏನು ಅಂತ ಗೊತ್ತಿರಬೇಕು. ಇಲ್ಲೂ 3 digit ನಂಬರೇ ಮಾಡಬೇಕು. ಇಲ್ಲಿ ವಿತ್ ರಿಪಿಟೇಷನ್ ಅಂತ ಹೇಳಿದ್ವಿ ಅಂದರೆ ಎಲ್ಲದಕ್ಕೂ ಎಷ್ಟು ಪಾಸಿಬಿಲಿಟೀಸ್ ಬಂದಿದೆ? 5. ಅಂದರೆ ಇಲ್ಲಿ 1 ಇಂದ 5 ಒಳಗೆ ಯಾವ್ದಾರೋ ನಂಬರ್ ಬರಿಬೋದು, ಇಲ್ಲೂ 1 ಇಂದ 5 ಒಳಗೆ ಬರಿಬೋದು, ಇಲ್ಲೂ 1 ಇಂದ 5 ಒಳಗೆ ಬರಿಬೋದು. ಆದರೆ ಇಲ್ಲಿ ವಿತೌಟ್ ರಿಪಿಟೇಷನ್ ಅಂದರೆ ಇಲ್ಲಿ ಯಾವ್ದಾದ್ರು ಒಂದು ನಂಬರ್ನ ಬರ್ದೆ ಅಂದರೆ ಅದನ್ನ ಇಲ್ಲಿ ಮತ್ತೆ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಹೌದಾ? ಹಾಗಾದ್ರೆ ಇಲ್ಲಂತೂ ಯಾವುದಾದ್ರೂ ಬರಿಬೋದು ತಾನೆ? ಫಸ್ಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ ಏನಂತ ಹೇಳ್ತೀನಿ? 5 ways. ಅಂದರೆ 1, 2, 3, 4, 5 ಅಲ್ಲಿ ಯಾವ್ದಾದ್ರು ಬರಿಬೋದು, ಹೌದಾ? ಫಾರ್ ಎಕ್ಸಾಂಪಲ್ ಅಲ್ಲಿ 4 ಬರೆದ್ಬಿಟ್ಟಿದ್ದೀನಿ ಅಂದರೆ ಮತ್ತೊಂದ್ಸಲ 4 ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಹಾಗಾದ್ರೆ ಸೆಕೆಂಡ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ ಎಷ್ಟು ವೇಸ್ ಅಲ್ಲಿ?
4 ways ತಾನೆ. ಸೆಕೆಂಡ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 4 ways. ಅದೇ ಥರ ಇಲ್ಲಿ ಇನ್ನೊಂದು ನಂಬರ್ ಯೂಸ್ ಮಾಡಿದೆ, ಈಗ ಫಾರ್ ಎಕ್ಸಾಂಪಲ್ 5 ಯೂಸ್ ಮಾಡಿದೆ ಅಂದರೆ ಥರ್ಡ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ ಓನ್ಲಿ 3 ways. ಹೌದಾ? ಇಷ್ಟು ಬರುತ್ತಲ್ಲ. ಮತ್ತು 3 ಈವೆಂಟು ಮಾಡಲೇಬೇಕು. 3 ಈವೆಂಟು ಮಾಡಲೇಬೇಕು ಅಂದ್ರೆ ಅಲ್ಲಿ ಏನು ಯೂಸ್ ಮಾಡ್ಕೊತೀವಿ? ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಯೂಸ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ಹಿಯರ್ ಫಸ್ಟ್ ಬಾಕ್ಸ್ ಕ್ಯಾನ್ ಬಿ filled in 5 ways. Second box can be filled in 4 ways, and third box can be filled in 3 ways. Therefore, total number of 3 digits numbers without the formed without repetition are 5 into 4 into 3. ಹೌದಾ? ಅಂದರೆ 5 4 20, 23 60. ಅಂದರೆ 60 ನಂಬರ್ಸ್ ಬರ್ತದೆ, ಇಲ್ಲ ಅಂದರೆ 125 ನಂಬರ್ಸ್ ಬರೋದು ಅಷ್ಟೆ. ಹೌದಾ? ನೋಡಿ ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು ಅಷ್ಟೆ. ಆಯ್ತಲ್ಲ ಇಲ್ಲಿ. ನೆಕ್ಸ್ಟ್ ಫೋರ್ತ್ ಒನ್. ಹೌ ಮೆನಿ 3 digit even numbers can be formed? How many 3 digit even numbers can be formed from the digits 1 2 3 4 5 6 1 2 3 4 5 6. if the digits can be repeated ಅಂತ ಹೇಳಿದ್ದಾರೆ. ಹೌದಾ? ವಿತ್ if the digits can be repeated ಅಂದರೆ ವಿತ್ ರಿಪಿಟೇಷನ್ ಹೇಳಿದ್ದಾರೆ ಅಷ್ಟೇ. ಹೌದಾ? ನೋಡಿ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ ಅಷ್ಟೇ, ಈಸಿ ಇದೆ. ಅದರಲ್ಲಿ ಈವನ್ ನಂಬರ್ ಅಂತ ಹೇಳಿದ್ದಾರೆ, ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಹೌದಾ? ಹಾಗೆ ನೋಡಿ 3 digits ಈವನ್ ನಂಬರ್ ಅಂತ ಹೇಳಿದ್ರೆ ಯೂನಿಟ್ ಡಿಜಿಟ್ ಯಾವಾಗಲೂ ಈವನ್ ನಂಬರ್ ಆಗಿರ್ಬೇಕು ತಾನೆ. ಅಂದರೆ 2 4 6 ಇದೇನಾಗ್ಬೋದು? ಇದು 2 4 6 ಅಂದರೆ ಇಲ್ಲಿ ಎಷ್ಟು ಬೇಸಲ್ಲಿ ಇದು 3 ಬೇಸಲ್ಲಿ ಫಿಲ್ ಮಾಡ್ಬೋದು. ವಿತ್ ರಿಪಿಟೇಷನ್ ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ? ವಿತ್ ರಿಪಿಟೇಷನ್ ಅಂದರೆ ಇದು 1 2 3 4 5 6 ಅಲ್ಲಿ ಯಾವ್ದಾದ್ರು ಬರ್ಬೋದು ತಾನೆ. ಹಾಗಾದ್ರೆ ಇದು 6 ಬೇಸು, ಇದು 6 ಬೇಸು, ಅದು ಇದು ಮಾತ್ರ ಏನಾಗಿರುತ್ತೆ 3 ways ಅಷ್ಟೇ. ಹೌದಾ? ಅದರಲ್ಲಿ ಏನು ಬರ್ಕೊಂತೀವಿ? ಹಿಯರ್ ಫಸ್ಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 6 ways. ಸೆಕೆಂಡ್ ಬಾಕ್ಸ್ ಕ್ಯಾನ್ ಬಿ filled in 6 ways. Third box can be filled in 3 ways. Now, therefore, total number of 3 digits even number can be formed with repetition are ಎಷ್ಟು ಬರುತ್ತೆ? 3 ಮಲ್ಟಿಪ್ಲೈ ಮಾಡ್ಬೇಕು ತಾನೆ. 6 into 3 ಬರ್ತದೆ ಅಷ್ಟೆ. ಹೌದಾ? ಏನು ಬರುತ್ತೆ? 6 3 18, 18 6 108 ಬರುತ್ತೆ ಅಷ್ಟೆ. ಹೌದಾ? ಆಯ್ತಲ್ಲ? ನೆಕ್ಸ್ಟು problem number 5. Problem number 5. How many 5-digit telephone numbers can be constructed? How many 5-digit telephone numbers can be constructed using the digits 0 to 9? Using the digits 0 to 9,
if each number starts with 67, each number starts with 67 and no digit appears more than once, and no digit appears more than once. ಹೌದಾ ನೋಡಿ ಈಸಿದೆ. ನೋ ಡಿಜಿಟ್ ಅಪಿಯರ್ಸ್ ಮೋರ್ ದ್ಯಾನ್ ಒನ್ಸ್ ಅಂತ ಹೇಳಿದ್ರೆ ಅದೇನು ನಮಗೆ ವಿತೌಟ್ ರೆಪಿಟೇಷನ್ ಅಷ್ಟೇ. ಹೌದಾ ಹಾಗಾದ್ರೆ ಇಲ್ಲಿ ಏನಂತ ಹೇಳಿದ್ರು ಫಸ್ಟಿಗೆ, ಹೌ ಮೆನಿ 5 digit ಟೆಲಿಫೋನ್ ನಂಬರ್ಸ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಅಂತ ಹೇಳಿದ್ದಾರೆ. 5 digit ಟೆಲಿಫೋನ್ ನಂಬರ್ಸ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್. ಹೌದಾ ಯೂಸಿಂಗ್ ದ ನಂಬರ್ಸ್ 0 to 9 ಅಲ್ಲ. ಹೌದಾ 5 digit ಅಲ್ಲ, 5 ಬಾಕ್ಸ್ ತೊಗೊಂತಾನೆ ಈಗ 1 2 3 4 5. ಹೌದಾ ನೆಕ್ಸ್ಟ್ ಈಚ್ ನಂಬರ್ ಶುಡ್ ಸ್ಟಾರ್ಟ್ ಫ್ರಮ್ 67 ಅಂತ ಹೇಳಿದ್ದಾರೆ. ಹಾಗಾದ್ರೆ ಫಸ್ಟ್ ಏನಾಯ್ತು 6, ಫಸ್ಟ್ ಬಾಕ್ಸಿಗೆ ಓನ್ಲಿ 1 ವೇಸ್, ಸೆಕೆಂಡ್ ಬಾಕ್ಸು ಓನ್ಲಿ 1 ವೇ, ಯಾಕಂದರೆ 6 7 ಫಿಕ್ಸ್ ಆಗ್ಬಿಡ್ತು. ಹೌದಾ ಇನ್ನು ಉಳ್ಕೊಂಡಿರೋದು ನೋಡ್ಕೋಬೇಕು. ಥರ್ಡ್ 4 ಮತ್ತು 5th ಬಾಕ್ಸ್ನ ಯಾವ ಥರ ಫಿಲ್ ಮಾಡ್ತೀವಿ ಅಂತೇಳಿ. 0 to 9 ಅಂದರೆ 0 1 2 3 4 5 6 7 8 9. ಹೌದಾ ಮತ್ತು ನೋ ನಂಬರ್ ಅಪಿಯರ್ಸ್ ಮೋರ್ ದ್ಯಾನ್ ಒನ್ಸ್ ಅಂತ ಹೇಳಿದ್ದಾರೆ. ಅಂದರೆ ವಿತೌಟ್ ರಿಪಿಟೇಷನ್ ಅಂತ ಹೇಳಿದ್ದಾರೆ. ವಿತೌಟ್ ರಿಪಿಟೇಷನ್ ಅಂದರೆ ಮತ್ತೆ ಇದನ್ನು ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಹಾಗಾದ್ರೆ ನೆಕ್ಸ್ಟ್ ಬಾಕ್ಸ್, ಥರ್ಡ್ ಬಾಕ್ಸ್ನ ಎಷ್ಟು ಟೈಪ್ ಫಿಲ್ ಮಾಡ್ಬೋದು? ಟೋಟಲ್ 10 digitsಲ್ಲಿ 2 ಹೋಯ್ತು, ಅಂದರೆ 8 ಟೈಪ್ ಫಿಲ್ ಮಾಡ್ಬೋದು. ನೋಡಿ 1 2 3 4 5 6 7 8 ಟೈಪ್ ಫಿಲ್ ಮಾಡ್ಬೋದು. ಹಾಗಾದ್ರೆ ಇದಕ್ಕೆ ಎಷ್ಟು ವಯಸ್ಸು ಬಂತು? 8 ವಯಸ್ಸು. ಇಲ್ಲಿಗೆ ಯಾವುದೋ ಒಂದು ನಂಬರ್ನ ಯೂಸ್ ಮಾಡ್ತೀನಿ ಅಂದರೆ ಉಳಿದಿರೋದು ಎಷ್ಟು ನಂಬರು? 7 ವಯಸ್ಸು. ನೆಕ್ಸ್ಟು 6 ವಯಸ್ಸು. ಇಷ್ಟು ಬರುತ್ತೆ ಅಷ್ಟೇ. ಹೌದಾ ಇಷ್ಟು ಮಾಡಲೇಬೇಕು ತಾನೆ. ಇಷ್ಟು ಮಾಡ್ಬೇಕಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಹೌದಾ ಏನೇನಾ ಡೈರೆಕ್ಟಾಗಿ ನೋಡಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಬಾಕ್ಸಸ್ ಕ್ಯಾನ್ ಬಿ ಫಿಲ್ಡ್ ಇನ್ 1 ವೇ. ಹೌದಾ ಸಿಮಿಲರ್ಲಿ third, 4th and 5th box can be filled in 8, 7 and 6 ways respectively. The total number of 5 digit ಹೌದಾ ಟೆಲಿಫೋನ್ ನಂಬರ್ಸ್ ಆರ್ ಏನು ಬರುತ್ತೆ? ಎಲ್ಲದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕಲ್ಲ. 1 into 1 into 8 into 7 into 6. ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ರಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೋದು. ಅದು ಎಷ್ಟು ಬರುತ್ತೆ? 8 into 7 into 6 ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟರ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿ? 336 ಬರುತ್ತಲ್ಲ. ಎಷ್ಟು ಬರುತ್ತೆ ಅಷ್ಟೆ. ಹೌದಾ 336 5 digit ಟೆಲಿಫೋನ್ ನಂಬರ್ಸ್ನ ಮಾಡ್ಬೋದು ಅಂತೇಳಿ. ಆಯ್ತಲ್ಲ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6. Problem number 6. A coin is tossed 3 times. A coin is tossed 3 times and the outcomes are recorded. How many possible outcomes are there? Really easy. Coin is tossed 3 times. ನೋಡಿ ಒಂದ್ಸಲ ಕಾಯಿನ್ನ ಟಾಸ್ ಮಾಡಿದೆ ಅಂದರೆ ಏನೇನು ಔಟ್ಕಮ್ ಬರ್ಬೋದು? ಒಂದು ಹೆಡ್ ಬರ್ಬೋದು ಅಥವಾ ಇನ್ನೊಂದು ಟೇಲ್ ಬರ್ಬೋದು. ಹೌದಾ ಅಂದರೆ ಹೆಡ್ ಬಿಡ್ಬೋದು ಅಥವಾ ಟೇಲ್ ಬಿಡ್ಬೋದು. ಹೌದಾ ಹಾಗೆ ಈಚ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 2 ways, ಒಂದು ಹೆಡ್ ಅಥವಾ ಟೇಲ್. ಹೌದಾ 2 ways. ಇಲ್ಲಿ ನೋಡಿ, ಇಲ್ಲಿ ಯಾವಾಗಲೂ ವಿತೌಟ್
ರಿಪಿಟೇಷನ್ ತೊಗೊಳ್ಲಿಕ್ಕೆ ಬರಲ್ಲ. ಇಲ್ಲಿ ವಿತ್ ರಿಪಿಟೇಷನ್ನೇ ತೊಗೋಬೇಕು. ಯಾಕಂದರೆ ಇಲ್ಲಿ ಹೆಡ್ ಬಿತ್ತು ಅಂದರೆ ಇಲ್ಲಿ ಟೇಲೇ ಬೀಳಬೇಕು ಅಂತ ಏನೂ ಇಲ್ಲ. ಹೌದಾ, ಇಲ್ಲೂ ಏನು ಬೇಕಾದ್ರೂ ಬೀಳ್ಬೋದು ತಾನೆ. ಯಾಕೆ ವಿತ್ ರಿಪಿಟೇಷನ್ ಅಂತಲೇ ತೊಗೊತೀನಿ. ಸೆಕೆಂಡ್ ಬಾಕ್ಸ್ ಆಲ್ಸೋ ಕ್ಯಾನ್ ಬಿ ಫಿಲ್ಡ್ ಇನ್ 2 ways. ಥರ್ಡ್ ಬಾಕ್ಸ್ ಆಲ್ಸೋ ಕ್ಯಾನ್ ಬಿ ಫಿಲ್ಡ್ ಇನ್ 2 ways. ಹೌದಾ, ಹಾಗಾದರೆ ಎಷ್ಟು ಪಾಸಿಬಿಲಿಟೀಸ್ ಬರುತ್ತೆ? 2 × 2 × 2 ಅಂದರೆ 8 ಪಾಸಿಬಿಲಿಟೀಸ್ ಬರ್ತದೆ ಅಷ್ಟೇ. ಹೌದಾ, ಅಂದರೆ ಇಲ್ಲಿ ಏನು ಬರ್ಕೊ ಅಂತಾನೆ, ಹಿಯರ್ 3 boxes can be filled in 2 ways. That implies the possible outcomes are ಎಷ್ಟು ಬರುತ್ತೆ? 8. ನೋಡಿ, ಅದನ್ನು ಬೇಕಾ ಬರೀಬೋದು. ದಟ್ ಈಸ್ ಇದೇನು ಬರಿಬೇಕಂತ ಏನಿಲ್ಲ ಎಕ್ಸಾಮಲ್ಲಿ, ಈಗ ಜಸ್ಟ್ ಗೊತ್ತಿರಲಿ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಬರ್ತದೆ ಪ್ರಾಬಬಿಲಿಟಿ ಅಂತೇಳಿ. ಅದರೊಳಗೆ ನಮಗೆ ಯಾವುದಾದ್ರು ಔಟ್ಕಮ್ ಅಂತಲೂ ಗೊತ್ತಿರಬೇಕು. ಅದರೊಳಗೆ ಯೂಸ್ ಮಾಡ್ಕೊತೀವಿ ಹೊತ್ತಿಗೆ. ನೋಡಿ, ದಟ್ ಈಸ್ ಯಾವ್ದಾದ್ರು ಬಂದಿರುತ್ತೆ ಅಂದರೆ ನೋಡಿ, 3 ಹೆಡ್ ಆಗ್ಬೋದು. ಈಗ ಫಸ್ಟ್ ಒನ್ ಹೆಡ್, ಸೆಕೆಂಡ್ ಒನ್ ಹೆಡ್, ಥರ್ಡ್ ಒನ್ ಟೇಲ್ ಆಗ್ಬೋದು. ಫಸ್ಟ್ ಒನ್ ಹೆಡ್, ಸೆಕೆಂಡ್ ಒನ್ ಟೇಲು, ಥರ್ಡ್ ಒನ್ ಹೆಡ್ ಆಗ್ಬೋದು. ಅದು ಹೆಡ್ ಟೇಲ್ ಆಗ್ಬೋದು. ಅದೇ ಥರ ನೋಡಿ, ಫಸ್ಟ್ ಒನ್ ಟೇಲ್ ಹೆಡ್ ಆಗ್ಬೋದು, ಟೇಲ್ ಹೆಡ್ ಟೇಲ್ ಹೆಡ್ ಮತ್ತು ಟೇಲ್. ಒಟ್ಟು ಇಷ್ಟು ಪಾಸಿಬಿಲಿಟೀಸ್ ಬರುತ್ತೆ. ಟೋಟಲ್ 8 ಆಯಿತು. ನೋಡಿ, ನೆನ್ಪಿಟ್ಕೊಳ್ಳೋದು ಈಸಿ ಇದೆ ಇದು. ಫಸ್ಟ್ ಒಂದು ಲೈನ್ ನೋಡಿ ಯಾವ ಥರ ಬರುತ್ತೆ ಅಂತೇಳಿ. 3 ಹೆಡ್ ಬರ್ಕೊಳ್ಳಿ, ಕೊನೆಯದೊಂದು ಮಾತ್ರ ಟೇಲ್ ಮಾಡೋದು. ನೆಕ್ಸ್ಟ್ ನೋಡಿ, ಮಧ್ಯದನ್ನು ಟೇಲ್ ಹೆಡ್ ಮಾಡೋದು. ಅಂದರೆ ನೋಡಿ, ಮಧ್ಯ ಟೇಲ್ ಇದೆ, ನೆಕ್ಸ್ಟ್ ಇನ್ನೊಂದು ಕಡೆನೂ ಟೇಲ್. ಇದು ಮಾತ್ರ ಸೇಮ್ ಹೆಡ್ ಟೇಲ್ ಆಗ್ತಿರುತ್ತೆ. ನೆಕ್ಸ್ಟ್ ಫಸ್ಟ್ ಇರೋದನ್ನೆಲ್ಲ ಟೇಲ್ ಮಾಡ್ಕೊಂಬಿಟ್ಟೆ ಅಂದರೆ ಈ ಟೋಟಲ್ 8 ಪಾಸಿಬಿಲಿಟೀಸ್ ಬರೀಬೋದು. ಹೌದಾ, ಅದು ನೋಡಿ ಇಂಪಾರ್ಟೆಂಟ್. ನಮಗೆ 8 ಪಾಸಿಬಿಲಿಟೀಸು ಗೊತ್ತಿರಬೇಕು. ಇದನ್ನು ನಾವು ಆ್ಯಕ್ಚುಲಿ ಪ್ರಾಬಬಿಲಿಟಿ ಚಾಪ್ಟ್ರಲ್ಲಿ ಯೂಸ್ ಮಾಡ್ತೀವಿ. ಅದು 8 ಯಾಕೆ ಬರುತ್ತೆ ಅಂದರೆ ಫಸ್ಟ್ ಬಾಕ್ಸು 2 ways, ಸೆಕೆಂಡ್ ಬಾಕ್ಸು 2 ways, ಥರ್ಡ್ ಬಾಕ್ಸು 2 ways. ಅಂದರೆ 2 × 2 × 2 ಅಂದರೆ ಎಷ್ಟಾಯ್ತು ನಮಗೆ ಅಲ್ಲಿ? ಟೋಟಲ್ 8 ways ಬಂದ್ಬಿಡುತ್ತೆ. ಹೌದಾ, ಯಾಕೆ ಐಡಿಯಾ ಗೊತ್ತಿರಲಿ, ಇದು ಈಸಿ ಇದೆ. Given 4 flags of different colors, how many different signals can be generated? How many different signals can be generated if a signal requires the use of 2 flags? Two flags, one below the other. ನೋಡಿ, ಇಲ್ಲಿ ಡಿಫ್ರೆಂಟ್ ಸಿಗ್ನಲ್ಸ್ ಮಾಡ್ಕೋಬೇಕು. ಹೌದಾ, ಒನ್ ಬಿಲೋ ದ ಅದರ್ ಅಂತ ಹೇಳಿದ್ದಾರೆ. ಹೌದಾ, ಇಫ್ ಎ ಸಿಗ್ನಲ್ ರಿಕ್ವೈರ್ಸ್ ದ ಯೂಸ್ ಆಫ್ 2 flags ಅಂತ ಹೇಳಿದ್ದಾರೆ. ಹೌದಾ, ಅಂದರೆ 2 ಫ್ಲಾಗ್ನ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಟೋಟಲ್ ನಮಗೆ ಎಷ್ಟು ಕೊಟ್ಟಿದ್ದಾರೆ? 4 flags ಕೊಟ್ಟಿದ್ದಾರೆ. ಹೌದಾ, ನೋಡಿ, ಇಲ್ಲೊಂದು ಫ್ಲ್ಯಾಗು ಮತ್ತು ಇಲ್ಲೊಂದು ಫ್ಲ್ಯಾಗ್ನ ಬರ್ಕೋಬೇಕು. ಈಗ ಇದನ್ನು ಫಸ್ಟ್ ಬಾಕ್ಸ್ ಅಂತ ತೊಗೊತೀನಿ, ಇದನ್ನು ಸೆಕೆಂಡ್ ಬಾಕ್ಸ್ ಅಂತ ತೊಗೊತೀನಿ. ಹಾಗಾದರೆ ಫಸ್ಟ್ ಬಾಕ್ಸ್ನ ಎಷ್ಟು ಟೈಪ್ ಫಿಲ್ ಮಾಡ್ಬೋದು? ಇದರಲ್ಲಿರೋ ಯಾವುದಾದ್ರು ಫ್ಲ್ಯಾಗ್ನ ಬಳಸ್ಬೋದು ತಾನೆ. ಹಾಗಾದ್ರೆ ಇಲ್ಲಿ 4 types ಫಿಲ್ ಮಾಡ್ಬೋದು. ಆಲ್ರೆಡಿ ಇಲ್ಲೊಂದು ಫ್ಲ್ಯಾಗ್ನ ಬಳಸ್ಕೊಂಬಿಟ್ವಿ ಅಂದರೆ ಇನ್ನು ಉಳ್ಕೊಂಡಿರೋದು ಎಷ್ಟು? 3 flags ಉಳಿತದೆ. ಹಾಗಾದ್ರೆ ಇಲ್ಲಿ ಎಷ್ಟು ಬರಿಬೋದು ನಾನು? 3 types ಬರಿಬೋದು. ಮತ್ತು ನೋಡಿ, ಇಲ್ಲೂ 4 ಬರೀಲಿಕ್ಕೆ ಬರಲ್ಲ. ಇಲ್ಲೂ ವಿತೌಟ್ ರಿಪಿಟೇಷನ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇರೋದೇ 4 ಫ್ಲ್ಯಾಗು, ಅದ್ರಲ್ಲಿ ಒಂದು ಬಳಸ್ಕೊಂಡ್ಬಿಟ್ಟಿದ್ದೀನಿ. ಉಳ್ಕೊಂಡಿರೋ 3 ಫ್ಲ್ಯಾಗ್ನೇ ನಾನು ಯೂಸ್ ಮಾಡಬೇಕು. ಹೌದಾ, ಇಲ್ಲ ನನಗೆ 4 ಕಲರಿನ ಫ್ಲ್ಯಾಗ್ ಮಾತ್ರ ಇರೋದು, ಅದಕ್ಕೆ ಇಲ್ಲಿ ವಿತೌಟ್ ರಿಪಿಟೇಷನ್ ಬರ್ತದೆ. ಹೌದಾ, ಹಾಗಾದ್ರೆ ಇಲ್ಲಿ ಏನು ಬರ್ಕೊತೀನಿ? Here first box can be filled in 4 ways. Second box can be filled in 3 ways. Therefore, total number of signals can be formed are 4 × 3 ಅಂದರೆ
12 ಬರುತ್ತೆ ಅಷ್ಟೆ. ಹೌದಾ? ಹೌದಾ? 12 ಡಿಫ್ರೆಂಟ್ ಸಿಗ್ನಲ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಅಂತಲೇ ಹೇಳ್ಬೋದು. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ನೋಡಿ 8th ಪ್ರಾಬ್ಲಮ್. ಸೇಮ್ ಟೈಪ್ ಇದೆ. ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ಬೋದು. Given 5 flags of different colors, given 5 flags of different colors, how many different signals can be generated? How many different signals can be generated if each signal requires the usage of 2 flags, one below the other? One below the other. ಹೌದಾ? ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡ್ಬೋದಲ್ಲ, ಇದು ಈಸಿ ಇದೆ. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ವಿ ಅಂದರೆ ಇಲ್ಲಿ ಏನು ಬರುತ್ತೆ, ಇಲ್ಲಿ ಇದೊಂದು ಬಾಕ್ಸು ಇದೊಂದು ಬಾಕ್ಸ್ ತೊಗೊತೀನಿ. ಇದು 5 ways, ಇದು 4 ways. ಹಾಗಾದ್ರೆ 5 into 4 ಅಂದರೆ 20 ಡಿಫ್ರೆಂಟ್ ಸಿಗ್ನಲ್ಸ್ ಬರುತ್ತೆ. ಹೌದಾ? ಸೇಮ್ ಟೈಪು ಮಾಡ್ಬೋದಲ್ಲ ಇದನ್ನ. ಹೌದಾ? ಹಾಗೆ ನಾವು ಹೋಮ್ ವರ್ಕ್ ಅಂತ ತೊಗೊಂಡಿರಿ, ಮಾಡ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 9th one. Find the number of 4-letter words. Find the number of 4-letter words. 4-letter words with or without meaning. With or without meaning, which can be formed out of the letters. Which can be formed out of the letters of the word rose. Of the word rose, where the repetition of the letters is not allowed. Where the repetition of the letters is not allowed. ಅಂದರೆ ಈಗ 4 letters ಇದೆ, ROSE ಅಂತೇಳಿ. ಅದು ಯೂಸ್ ಮಾಡ್ಕೊಂಬಿಟ್ಟು 4 letter ವರ್ಡ್ಸ್ನ ಮಾಡ್ಕೊಂಡು ಹೋಗ್ಬೇಕು. ಅಂದರೆ 4 letters ವರ್ಡ್ಸ್ನ ಮಾಡ್ಕೊಂಡು ಹೋಗ್ಬೇಕು. ಮತ್ತು ರಿಪಿಟೇಷನ್ ಈಸ್ ನಾಟ್ ಅಲೌಡ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿಗ R ಆದರೂ ಬರ್ಬೋದು, O ಆದರೂ ಬರ್ಬೋದು, S ಆದರೂ ಬರ್ಬೋದು, E ಆದರೂ ಬರ್ಬೋದು. ಅಂದರೆ ಇಲ್ಲಿ ಎಷ್ಟು ಬರುತ್ತೆ? 4. ವಿತೌಟ್ ರಿಪಿಟೇಷನ್ ಅಂತ ಹೇಳಿದ್ದಾರೆ. ಹಾಗಾದರೆ ಸೆಕೆಂಡ್ ಬಾಕ್ಸ್ನ ಎಷ್ಟು ಟೈಪ್ ಫಿಲ್ ಮಾಡ್ಬೋದು? 3 types. ಥರ್ಡ್ ಬಾಕ್ಸ್ನ 2, ಫೋರ್ತ್ ಬಾಕ್ಸ್ನ 1 type. ಹೌದಾ? ಅಂದರೆ 4 into 3 into 2 into 1 ಬರುತ್ತೆ ಅಷ್ಟೆ. ಹೌದಾ? ಅದರಲ್ಲಿ ಏನು ಬೇಕು ಅಂತೀನಿ, ಹಿಯರ್ ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಬಾಕ್ಸ್ ಆರ್ filled in 4, 3, 2 and 1 ways respectively. That implies total number of 4-letter words are ಎಷ್ಟು ಬರುತ್ತೆ? 4 into 3 into 2 into 1. 4 3s are 12, 12 2s are 24 ಬರ್ತದೆ ಅಷ್ಟೇ. ಹೌದಾ? ಇದೆ ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ಅಂತ ತೊಗೊಂಡ್ರಿ 10th one. How many 4-letter code can be formed? 4-letter code can be formed using the first 10 letters of the English alphabets. Using the first 10 letters of the English alphabet, if no letters can be repeated. If no letters can be repeated. ಡೈರೆಕ್ಟ್ ಬರೀಬೋದಲ್ಲ. 4-letter ವರ್ಡ್ ಅಂತ ಕೋಡ್ ಅಂತ ಹೇಳಿದಾರೆ. 4-letter ಕೋಡ್ ಯೂಸಿಂಗ್ ದ ಫಸ್ಟ್ 10 ಲೆಟರ್ಸ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ಸ್. ಹೌದಾ? ಇಫ್ ನೋ ಲೆಟರ್ ಕ್ಯಾನ್ ಬಿ ರಿಪೀಟೆಡ್ ಅಂತಲೇ ಹೇಳಿದ್ರು, ವಿತೌಟ್ ರಿಪಿಟೇಷನ್. ಆದರೆ ಫಸ್ಟ್ ಬಾಕ್ಸ್ನ 10 ಟೈಪ್ಸ್, ಸೆಕೆಂಡ್ ಬಾಕ್ಸ್ನ 9, ಥರ್ಡ್ನ 8, ಫೋರ್ತ್ನ 7. ಹೌದಾ?
ಈ ಥರ ಎಷ್ಟು ಆಗ್ಬೋದು ಹಾಗಾದ್ರೆ ಸೇಮ್ ಇಲ್ಲಿ ಏನು ಬೇಕು ಅಂತಾನೆ ಹಿಯರ್ ಫಸ್ಟ್ ಸೆಕೆಂಡ್ ಥರ್ಡ್ ಆ್ಯಂಡ್ ಫೋರ್ತ್ ಬಾಕ್ಸಸ್ are filled in 10, 9, 8, 7 and 7 ways respectively. ಹೌದಾ? That implies total number of 4-letter codes, total number of 4-letter codes are 10 into 9 into 8 into 7. 10 into 9 into 8 into 7. ಹೌದಾ? ಎಷ್ಟು ಬರೋದು? 10 into 9 ಅಂದರೆ 90 into 8 into 7 ಅಂದರೆ 56 ಹೌದಾ? 9 6 ದ 54, 9 5 ದ 45 ಪ್ಲಸ್ 5 ಅಂದರೆ 50, 5040 ಬರ್ತದೆ ಹೌದಾ? ಎಷ್ಟು ಬರುತ್ತೆ ಅಷ್ಟೇ? ಆಯ್ತಲ್ಲ? ಜಸ್ಟ್ ಇನ್ನೊಂದು ಪ್ರಾಬ್ಲಮ್ ತೊಗೊಂಡಿರಿ, ಈ ಥರ ಪ್ರಾಬ್ಲಮ್ ಅದ್ರಲ್ಲಿ ಇಲ್ಲ ಅಲ್ಲಿ, ಆದರೆ ಈ ಥರದ್ದು ಕಾಂಪಿಟೇಟಿವ್ ಕೇಳ್ತಾ ಇರ್ತಾರೆ, ಅದಕ್ಕೆ ಐಡಿಯಾ ಗೊತ್ತಾಗಲಿ ಅಷ್ಟೇ ತೊಗೊಂಡಿರಿ. How many 3-digit even numbers can be formed? How many 3 digits even number can be formed from the digits 1 2 3 4 5 1 2 3 4 5 without repetition. ನೋಡಿ, ವಿತ್ ರಿಪಿಟೇಷನ್ ಮಾಡ್ಕೊಂಡಿದ್ದೀವಿ. ವಿತ್ ರಿಪಿಟೇಷನ್ ಅಂದರೆ ಈಸಿ ಇದೆ ಹೌದಾ? ಫಸ್ಟ್ ನಂಬರು 5 ವೇಸಲ್ಲಿ ಮಾಡ್ಕೋಬೋದು, ಸೆಕೆಂಡ್ ಬಾಕ್ಸ್ 5 ವೇಸ್, ಇಲ್ಲಿ ಎರಡನೇ 2 4 ಇದೆ, ಅದಕ್ಕೆ 2 ವೇಸ್ ಅಂದರೆ 5 into 5 into 2 ಅಂತೇಳಿ ಬರ್ಕೊಂಡು 50 ವೇಸ್ ಅಂತ ಬರ್ಕೊಂಡ್ಬಿಡ್ತೀವಿ ವಿತ್ ರಿಪಿಟೇಷನ್ ಆದರೆ ಹೌದಾ? ಇಲ್ಲೀಗ ವಿತೌಟ್ ರಿಪಿಟೇಷನ್ ಅಂತ ಹೇಳಿದಾಗ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. 3 digit ಹೌದಾ? ಆ್ಯಕ್ಚುಲಿ ಲಾಸ್ಟ್ ಬಾಕ್ಸ್ನ ಎಷ್ಟು ಟೈಪ್ ಫಿಲ್ ಮಾಡ್ಬೋದು? 2 ಅಥವಾ 4 ಅಂತೇಳಿ ಫಿಲ್ ಮಾಡ್ಬೋದು ಹೌದಾ? ಯಾಕೆ ಇಲ್ಲಿ ಫಸ್ಟಿಗೆ ನಾನು ಏನು ತೊಗೊತೀನಿ ಅಂದರೆ ಲಾಸ್ಟ್ ಬಾಕ್ಸ್ನ 2 ಅಂತ ಹೇಳ್ತೀನಿ ಹೌದಾ? ಲಾಸ್ಟ್ ಬಾಕ್ಸ್ ಫಿಕ್ಸ್ ಅದು 2 ಅಂತ ಹೇಳಿದ್ರೆ ಇಲ್ಲಿ ಏನಾಯ್ತು ನಮಗಿಲ್ಲಿ 1 ವೇ ಆಯಿತು ಹೌದಾ? ಇದು ಫಸ್ಟ್ ಕೇಸಲ್ಲಿ, ಇದು ಕೇಸ್ 1 ಇದು ನೋಡಿ. ಉಳಿದಿರೋ ನಂಬರ್ಸ್ ಯಾವುದು? 1 3 4 5 ಅಂದರೆ 4 ನಂಬರ್ ಉಳಿದಿದೆ. ಹಾಗಾದ್ರೆ ಇಲ್ಲಿ 4 ವೇಸಲ್ಲಿ ಇದನ್ನು 3 ವೇಸಲ್ಲಿ ಫಿಲ್ ಮಾಡ್ಬೋದಲ್ಲ? ಅದೇ ಥರ ನೋಡಿ ಇಲ್ಲಿ ಹಾಗಾದ್ರೆ ಇಲ್ಲಿ ಏನು ಬರ್ಕೊತೀನಿ ಹಿಯರ್ ಕೇಸ್ 1ನಲ್ಲಿ ಇಫ್ ದ ಈವನ್ ನಂಬರ್ಸ್ ends with 2 ತಗೊತಾ ಇದ್ದೀನಿ ಹೌದಾ? ಹಾಗಾದ್ರೆ ಇಲ್ಲಿ ಏನು ಬರ್ಕೋಬೋದು? ಹಿಯರ್ 3 first second and third boxes can be filled in 4 3 and 1 ways ಹೌದಾ? that implies total number of 3-digit even numbers ends with 2 or 4 into 3 into 1 ಅಂದರೆ 12 ಬರುತ್ತೆ ಹೌದಾ? ನೋಡಿ ಈಗ ಈವನ್ ನಂಬರ್ 2 ಇಂದ ಎಂಡ್ ಆಗೋದಾಯ್ತು, ನೆಕ್ಸ್ಟ್ ಯಾವುದಿಂದ ಎಂಡ್ ಆಗುತ್ತೆ? 4 ಇಂದ. ಸೇಮ್ ಟೈಪ್ ಮಾಡ್ಬೋದಲ್ಲ? ಕೇಸ್ 2 ಅಲ್ಲಿ ಈ ಥರ ತೊಗೊತೀನಿ.
ಈವನ್ ನಂಬರ್ ಎಂಡ್ಸ್ ವಿತ್ 4, ಇದು ಒನ್ ವೇಸು. ಇಲ್ಲಿ 4 ಬಿಟ್ಟೆ ಅಂದರೆ 1 2 3 5 ಬರುತ್ತೆ ತಾನೆ. 1 2 3 5 ಅಂತ ಹೇಳಿದ್ರೆ ಇದು 4 ವೇಸು, ಇದು 3 ವೇಸ್ ಬರುತ್ತೆ, ಹೌದಾ? ಅಂದರೆ ಕೇಸ್ 2 ಅಲ್ಲಿ ಏನೇ, ಇಫ್ ದ even numbers ends with 4, ಹೌದಾ? ಅಲ್ಲಿ ಏನು ಮಾಡ್ಕೋಬೋದು, ಸೇಮ್ ಟೈಪ್ ಬರಿಬೋದಲ್ಲ. ಹಿಯರ್ ಫಸ್ಟ್ ಸೆಕೆಂಡ್ ಥರ್ಡ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್, ಏನಂತ ಹೇಳ್ಬೋದು. ಹಿಯರ್ first, second and third box can be filled in 4, 3 and 1 ways. That implies total number of 3-digit even numbers or even numbers ends with 4 or 4 into 3 into 1, that is equal to 12. ಹೌದಾ? ನೋಡಿ, ಫಸ್ಟ್ ಕೇಸಲ್ಲೂ 12 ಬರುತ್ತೆ, ಸೆಕೆಂಡ್ ಕೇಸಲ್ಲೂ 12 ಬರುತ್ತೆ, ಹೌದಾ? ನೋಡಿ, ಇವೆರಡನ್ನು ಏನು ಮಾಡಬೇಕು ಅಂದರೆ ಆ್ಯಡ್ ಮಾಡಬೇಕು. ಯಾಕಂದರೆ ಈ ಥರ ಆದರೂ ಮಾಡ್ಬೋದು, ಆರ್ ಈ ಥರ ಆದರೂ ಮಾಡ್ಬೋದು. ಅಂದರೆ ಆರ್ ಬರ್ತಾ ಇದೆ ಅಂದರೆ ಯಾವಾಗಲೂ ಏನು ಥಿಯರಮ್ ಯೂಸ್ ಮಾಡ್ಬೇಕು, ನಾವಲ್ಲಿ ಎಡಿಷನ್ ಪ್ರಿನ್ಸಿಪಲ್ನ ಯೂಸ್ ಮಾಡ್ಬೇಕು. ಮತ್ತೆ ಇಲ್ಲಿ 12 into 12 ಅಂತ ಮಾಡಿದ್ರೆ ತಪ್ಪಾಗ್ಬಿಡ್ತದೆ. ಆಯ್ತಲ್ಲ, ಇಲ್ಲಿ 2 ಇಂದಾದರೂ ಎಂಡ್ ಆಗ್ಬೋದು, ಆರ್ 4 ಇಂದಾದರೂ ಎಂಡ್ ಆಗ್ಬೋದು. ಆರ್ ಅಂತಿದೆ, ದೇರ್ಫೋರ್ ಎರಡನ್ನೂ ಏನು ಮಾಡ್ಕೊತೀನಿ, ಈಗ ಆ್ಯಡ್ ಮಾಡ್ತೀನಿ. ಹಾಗಾದ್ರೆ ಫ್ರಮ್ ಕೇಸ್ 1 and 2, from case 1 and 2, total number of 3-digit even numbers formed using 1 2 3 4 5 without repetition or 12 plus 12, that is equal to 14. ಆಯ್ತಲ್ಲ? ನೋಡಿ, ಇದೊಂದಕ್ಕೆ ಎಡಿಷನ್ ಪ್ರಿನ್ಸಿಪಲ್ನ ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಲೂ ಗೊತ್ತಾಗಬೇಕು. ಫಸ್ಟ್ ಎಂಡ್ಸ್ ವಿತ್ 2 12 ನಂಬರ್ಸ್ ಬರುತ್ತೆ, ಎಂಡ್ಸ್ ವಿತ್ 4 12 ನಂಬರ್ಸ್ ಬರುತ್ತೆ. ಯಾವ್ದಾದ್ರು ಒಂದೊಂದು ಮಾಡ್ಕೋಬೋದು. ಅದಕ್ಕೆ ಎರಡನ್ನೂ ಆ್ಯಡ್ ಮಾಡ್ಕೊಂಡ್ವಿ ಅಂದರೆ ಎಷ್ಟು ಬರುತ್ತೆ ನಮಗೆ? ಅಲ್ಲಿ 14 ನಂಬರ್ಸ್ ಬರುತ್ತೆ ಅಷ್ಟು, ಹೌದಾ? ನೋಡಿ, ಈ ಥರದ ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಅಂದರೆ ನಾವು ಎಡಿಷನ್ ಪ್ರಿನ್ಸಿಪಲ್ನ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟು, ಆಯ್ತಲ್ಲ? ನೋಡಿ, ಇಲ್ಲಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ಎಡಿಷನ್ ಪ್ರಿನ್ಸಿಪಲ್ ಮತ್ತು ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ನ ಯಾವ ಥರ ಯೂಸ್ ಮಾಡಬೇಕು ಅಂತೇಳಿ ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪರ್ಮಿಟೇಷನ್ನ ಸ್ಟಾರ್ಟ್ ಮಾಡ್ಕೊತೀವಿ, ಆಯ್ತಲ್ಲ? ಪರ್ಮಿಟೇಷನ್ ಅಂದರೆ ಏನು, ಅದನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊತೀವಿ. ಥ್ಯಾಂಕ್ ಯು.